ಮನದಲ್ಲಿ ಮಂದಿರ ಮಾಡಿ ಸ್ಥಾಪಿಸುವೆ ನಿನ್ನ ಹಾಡಿ ಮನದಲ್ಲಿ ಮಂದಿರ ಮಾಡಿ ಸ್ಥಾಪಿಸುವೆ ನಿನ್ನ ಹಾಡಿ ಜಾಲದಲ್ಲಿ ಶೃಂಗರಿಸುತ್ತ ನಿನ್ನ ಪೂಜಿಸಿದಂತೆ ತಾಯಿ ಮಕ್ಕಳ ಸಲಹುವ ಹಾಗೆ ತಾಯಿ ಮಕ್ಕಳ ಸಲಹುವ ಹಾಗೆ ಬಂದು ಮಿತ್ರರಾಗಿ ನಿಂತೆ
ರಾಜರ ಕಂಡೆ ರಾಜರ ಕಂಡೆ ಉತ್ತರ
ಮಾತಿನಲ್ಲಿ ವಿಷವಿಲ್ಲ ಅದುವರೆ ಪಳ್ಳಿಲ್ಲ ಪ್ರೀತಿಯಲ್ಲಿ ಎದವಿಲ್ಲ ಪ್ರೀತಿಯಲ್ಲಿ ಎದವಲ್ಲ ನಮಗಾಗಿ ಪ್ರಾಣ ಕೊಟ್ಟದ ನಮ್ಮೂರ ನಾಯಕರು ನಮ್ಮ ಯಜಮಾನರು ನಮ್ಮ ಯಜಮಾನರು ನೀವು ಬಾಯಿ ಬರಿ ಕೈ ಏನಿದ್ರೆ ಕಡಿಯಾಕಂತಂದು 4 ಮಂದಿಗೆ 100 ರೂಪಾಯಿ ಕೊಟ್ಟಿದ್ರಿ. ಅವ್ರು ತಗೊಂಡೋದ್ರು ಎಣ್ಣೆ ಹೊಡೆದು ಅಲ್ಲೇ ಮಕ್ಕೊಂಡ್ಬಿಟ್ರಿ. ಅದಕ್ಕೆ ನೀವು ಹೇಳಿ ನಾನು ಬಯಸ್ತೀರಿ ಅಂತ ತಿಳಿದು ಬಾಯಿ ಮನೆ ಕಡಿಯಾಕ ಹೋಗಿ ಕುಡೋ ಸೀರೆ ಇಲ್ಲೇ ಬಿಟ್ಟರೆ ನನ್ನೊಂದು ಹೊಡೆ ಬಿಟ್ಟು ಬೆಳಿಸಿ ಬಂದ್ರಿ ಮನೆಗೆ. ಏನು ಹುಚ್ಚಪ್ಪ ನನಗೆ ಅಲ್ಲಿ ಹೋದ್ರ ಒಳ್ಳೆ ಊರಾಗ ಆಳು ಸಿಕ್ತು. ಅವ್ರು ತಗೊಂಡೋಗಿ ಆಳು ಕರ್ಕೊಂಡು ಕಡಿ ಅಂತಂದ್ರ ಎಲ್ಲಾ ಕೆಲಸ ಬೈನ ಹಾಕೊಂಡು ಮಾಡ್ತೀಯಪ್ಪ ನೀನು. ಏನೋ ಮರ್ಯಾದ ನೀನು ಇರ್ಲಿ ರುದ್ರ ಊರಲ್ಲಿ ಬೆತ್ತ ಹಾಕಿಕೊಂಡಿದ್ದೆ ಊರು ತುಂಬಾ ಅನಿಸುತ್ತೆ. ಯಾಕೆ ಈ ವಿಷಯ ನಿಮಗೆ ಗೊತ್ತಿಲ್ವೇನು? ಗೊತ್ತೈತ್ರಿ ಜನರ ಗೊತ್ತೈತ್ರಿ ಜನರ ಏನಂತ ಹೇಳ್ಬೇಕ್ರಿ. ಆದ್ರೂ ದೊಡ್ಡ ನಮ್ಮ ಊರ ಬಹಳ ಹೊಸ ಬಿಡ್ರಿ. ನಮ್ಮ ಇವ್ರು ತಿಮ್ಮನ ಮಗ ಕಾಡ್ರಿ ಏನೋ ತಪ್ಪು ಮಾಡ್ಯಾನಂತ್ರಿ. ಅದಕ್ಕೆ ನಮ್ಮ 3 ಜನರು ಅವ್ನ ಎಳ್ಕೊಂಡು ಹೊರಗಡೆ ನಿಂತಾರ್ರಿ. ಹೌದಾ? ಎಲ್ಲಿದ್ದಾರೆ ಬೇ ನಾಗ ಅಣ್ಣ ಹೇಳ್ಕೊಂಡು ಬರ. ಇವನು ಊರಿನಲ್ಲಿ ಏನ್ ತಪ್ಪು ಮಾಡ್ತಾನೆ ಏನಂತ ಹೇಳ್ಬೇಕ್ರಿ ಜನರ. ಹಿಂದ ಇದಾಗ ಕಳ್ತನ ಮಾಡಿದ್ರಿ. ಮತ್ತ ಪ್ರಭುಗಳು ಜಾಳ ಗುಡಿಗೆ ಬೆಂಕಿನೇ ಇಟ್ಟಿದ್ರಿ. ಏನ್ ಮಾಡಿ ಗೊತ್ತೈತೇನ್ರಿ? ಏನ್ ಮಾಡಿದ್ದಾನೆ? ಕೆಲ್ಸ ಮಗಳ್ರಿ ಕೂಲಿ ಕೆಲಸ ಮಾಡಕ್ಕಂತ ತೋಟ ಸರಿ ಮಾಡತ್ರಿ. ಪಾಪ್ರಿ ಇನ್ನು 18 ವರ್ಷದ ಕೂಸ್ರಿ ಅದು. ಆಕೆ ಪ್ರಯತ್ನ ಮಾಡಿದ್ರಿ. ನಾವೇನು ತಪ್ಪು ಮಾಡಿಲ್ಲ ಗೌಡ್ರಿ. ನಾವೇನು ತಪ್ಪು ಮಾಡಿದ್ರು ಹೇಳ್ತಾರೆ ಗೌಡ್ರಿ. ಮುಚ್ಚು ಮಾಡಿ ನೀನು ಎಲ್ಲಿದ್ದೀಯಾ? ಎಲ್ಲಿ ನಿಂತಿದ್ದೀಯಾ? ಯಾರ ಕಣ್ ಮುಂದೆ ನಿಂತಿದ್ದೀಯಾ ಎಂಬ ಅರಿವಿನಾದ್ರೂ ಇದೆಯಾ ನಿನಗೆ? ಸುತ್ತ 40 ಹಳ್ಳಿಗಳ ಜನರ ಸಮಸ್ಯೆಯನ್ನು ಬಗೆಹರಿಸುವ ನ್ಯಾಯವಂತರ ಮಂತ್ರಿಗಳು ಇಂತಹ ಮನೆತನದಲ್ಲಿ ನಿಂತು ಮಾತುಗಳನ್ನು ಆಡಿದರೆ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಹಳ್ಳಿಯ 10 ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ತಿಳಿದುಕೊಂಡೆ ನೀನು ಏನಾದರೂ ತಪ್ಪು ಮಾಡಿರಲೇಬೇಕು. ಇದು ಸಣ್ಣ ಸಿದ್ಧಾಂತ. ಈ ತಂದ್ರಾಸಡಿ ಹತ್ತಿರ ಸತ್ತವಂತರಿಗೆ ಮಾತ್ರ ಬೆಲೆ ಹೊರತು ನಿನ್ನಂತ ಸುಳ್ಳಿನ ಸಂತೆ ಕಟ್ಟುವವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ನೀ ಮಾಡಿದ ಅಪರಾಧ ಸತ್ಯವೋ ಸುಳ್ಳೆಂಬುದನ್ನು ನಿನ್ನ ಕೋಯಿಂದಲೇ ಬಗಳು. ಮಾಡಿದ ನಾನು ಅವ ಮಾಡಿದ ಏನ್ ಕೇಳ್ತಿರಿದ್ದಾನೆ. ನಾವು ಯಾವತ್ತಾದ್ರೂ ನಿಮ್ಮೆದುರಿಗೆ ಸುಳ್ಳು ಹೇಳೇನ್ರಿ? ಸುತ್ತ 40 ಜನರು ನಿಮ್ಮ ಹತ್ರ ಒಂದು ನ್ಯಾಯ ಕೇಳ್ತಾರೆ. ನೀವು ನ್ಯಾಯ ಮಾಡಿದ ಮೇಲೆ ಮುಗಿದೋದು ಆ ಸಾಕ್ಷಾತ್ ದೇವರೇ ನ್ಯಾಯ ಮಾಡಿದ ಹಾಗೆ. ನಿಮ್ಮಿಂದ ಏನು ನಿಮ್ಮ ಮುತ್ತಾಜನ ಕಾಲದಿಂದ ಈ ಮನೆಯಲ್ಲಿ ನ್ಯಾಯ ಮಾಡ್ಕೊಂಡಂತೆ ನಾನು ಇಲ್ಲಿ ನ್ಯಾಯ ನೀತಿ ಧರ್ಮ ಹುಟ್ಟಿದ್ದೇ ಮಾಪೋದ ನಿತ್ಯದ ಇಂಥ ನಾಡಿನಾಗ ನಿಮ್ಮಂತ ಕಲಿಯರು ಜೀವಂತವರವರೆಗೂ ನಮ್ಮಂತವರು ನೆಮ್ಮದಿಯಿಂದ ಉಸಿರಾಡ್ತಾರೆ. ನೆಮ್ಮದಿಯಿಂದ ಉಸಿರಾಡ್ತಾರೆ. ಆಗ ಇಂಥ ದುಷ್ಟ ಈ ನೆಮ್ಮ ಹುಟ್ಟಬಾರ್ದಾಗಿತ್ತು ಗೆಳೆಯರ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು, ನಿನ್ನ ಮಾತು ನಿಜ ಇದೆ. ಇಂತಹ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಕಾರಣ ನೀನು ಇವತ್ತಿನಿಂದ ಈ ಊರಿನಲ್ಲಿ ಬದುಕಬಾರದು. ಈ ಊರನ್ನೇ ಬಿಟ್ಟು ತೊಲಗಬೇಕು. ಮತ್ತೆ ಮರಳಿ ಯಾವ ಕಾಲಕ್ಕೂ ನೀನು ಊರಿಗೆ ಬರಕೂಡದು. ಒಂದು ವೇಳೆ ನೀನು ಈ ಊರಿಗೆ ಮರಳಿ ಬಂದಿದ್ದೆ ಆದರೆ ದೇವಸ್ಥಾನವನ್ನು ತಗೊಳ್ಳಬೇಕಾಗುತ್ತದೆ. ಇದೇ ನಿನಗೆ ಕೊನೆ ಎಚ್ಚರಿಕೆ. ಹೊರಟು ಹೋಗು, ಹೊರಟು ಹೋಗು. ಇಲ್ಲಿಂದ ಹೋಗ್ತೇನೆ ಗೌಡ್ರೆ, ಹೋಗ್ತೇನೆ. ಹೋಗಿಂತ ಮುಂಚೆ ಒಂದು ಮಾತು ಹೇಳ್ತೇನೆ, ನೆನಪಲ್ಲಿ ಇಟ್ಟುಕೋ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಬಡತನದಲ್ಲಿ ಅವಾಗ ಏನು ತೀರ್ಪು ಕೊಡ್ತೀರೋ ನಾನು ನೋಡ್ತೇನೆ. ಒಂದು ವೇಳೆ ನನ್ನ ಜೀವ ಹೋದರೆ ನನ್ನ ಆತ್ಮ ನಿಮ್ಮ ಮನೆ ತುಂಬ ಸುತ್ತಲೂ ಹೇಳ್ತೇನೆ. ಬರ್ತೇನೆ, ಬರ್ತೇನೆ.
ಗೆಳೆಯರ, ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂಥ ಸಮಸ್ಯೆ ಬಂದಿರ್ತೀವಿ. ನಮ್ಮ ತೋಟದಲ್ಲಿ ಹಂಗ ನಿಮ್ಮ ಹತ್ರ ದೊಡ್ಡ ಗುಣನಾಗ್ಬಿಡ್ರಿ. ಆಗ ಆ ದೇವರು ನಿಮಗೆ ಮಕ್ಕಳ ಸಂತಾನ ನಿಮಗಿಂತ ದೊಡ್ಡ ಪಾಪ ನೋಡ್ರಿ. ನಿಮಗೊಬ್ಬ ಮಗ ಹುಟ್ಟಿ ನಿಮ್ಮಂಗ ನ್ಯಾಯ ಹೇಳು ಸಣ್ಣದಾಗಿ ನೋಡ್ಬೇಕು ಅನ್ನೋ ಆಸೆ ಬಹಳ ಐತ್ರಿ ನಂಗೆ. ಆ ದೇವರು ಎಂದು ಕಣ್ಣೆ ತೋರ್ತಾನೋ ಏನು, ಆ ದೇವರೇ ಬಲ್ಲ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಆ ದೇವರು ಸಂತಾನ ಬಗ್ಗೆ ಕೊಡಲಿಲ್ಲ. ಹಾಗಂತ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ಊರಿನ ಪ್ರಜೆಗಳನ್ನೇ ನಮ್ಮ ಮನೆಯ ಮಕ್ಕಳೆಂದು ತಿಳಿದ್ರಾಯ್ತು. ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧು ಬಳಗ ಅಂತ ತಿಳಿದ್ರಾಯ್ತು. ರುದ್ರ, ಮಕ್ಕಳ ಭಾಗ್ಯ ಪಡಿಬೇಕಂದ್ರೆ 7 ಜನ್ಮದಲ್ಲೂ ಪುಣ್ಯ ಪಡೆದಿರೋಕ್ಕಿಂತ ರುದ್ರ. ಅಷ್ಟರಲ್ಲೂ ಆ ದೇವರು ನಮಗೆ ಯಾವುದರಲ್ಲೂ ಕಡಿಮೆ ಮಾಡಿಲ್ಲ. ಅರಮನೆ ಅಂತ ಮನೆ, 400 ಎಕರೆ ಜಮೀನು, ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಎಲ್ಲ ನಮ್ಮ ಮನೆ ತುಂಬಿಕೊಂಡಿದೆ. ಇಷ್ಟೆಲ್ಲ ಇದ್ದ ಮೇಲೆ ನಿಮ್ಮಂತ 6 ಮಕ್ಕಳನ್ನೇ ನಮ್ಮ ಮನೆ ಮಕ್ಕಳನ್ನ ಎಂತ ಮಾತಾಡ್ತೀನಿ ಎಂತ ಮಾತಾಡ್ತೀನಿ. ನಮ್ಮನ್ನು ಮಕ್ಕಳಂತ ಪ್ರೀತಿಯಿಂದ ಕಂಡು ನಾವು ನಿಮ್ಮ ಮನೆ ಮಕ್ಕಳಾಗೋದ್ವಿ. ನಿಮ್ಮ ಮನೆಯ ಮಗ ಬೇಕೇ ಬೇಕು. ನಿಮ್ಮ ಮಗ ಹುಟ್ಟಿದರೆ ಈ ಊರಲ್ಲಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಹರಕೆ ಹೊಡ್ತೀನಿ. ಹರಕೆ ಹೊಡ್ತೀನಿ. ನೀನು ಈ ಮನೆ ಆಳ ಮಗ ಅಲ್ಲ ರುದ್ರ. ನೀನು ಈ ಮನೆಯ ಮಗ. ನೀನು ವಿಶ್ವಾಸಕ ಅಭಿಮಾನಿ. ನೀನು ಒತ್ತಡ ಪಡಿಬೇಕಾದ್ರೆ ಈ ಮನೆತನದ ಪುಣ್ಯ ಇರಬೇಕು ರುದ್ರ, ಪುಣ್ಯ ಇರಬೇಕು. ಅಪ್ಪ ನನ್ನ ಪುಣ್ಯ ಈ ಮನೆಗಿಂದು ಈ ಮನೆ ಅನ್ನ ಋಣ ನನ್ನ ಮ್ಯಾಲೆ ಐತಿ. ಆ ನಿಮ್ಮ ಋಣ ನಾನು ಯಾವಾಗ ತೀರಿಸ್ತೇನೆ ಏನು ಅದೇ ರುದ್ರ, ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಮತ್ತೊಬ್ಬರು ತೀರಿಸುವ ಕಾಲ ಆ ದೇವರು ತಂದೆ ತರ್ತಾನೆ. ಇರಲಿ, ಈಗ ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬರಪ್ಪ. ಯಾಕಂದ್ರೆ ಹೊಟ್ಟಲ್ಲಿ ನೀರಿಲ್ಲ ಅಂತಂದ್ರೆ ಆಳು ಚೆನ್ನಾಗಿ ಕೆಲಸನೇ ಮಾಡೋದಿಲ್ಲ. ಸ್ವಲ್ಪ ಎದುರುಗಡೆ ಇದ್ದು ಎಲ್ಲ ಕೆಲಸ ಚೆನ್ನಾಗಿ ಮಾಡ್ಸಪ್ಪ. ಆಯ್ತು, ಹೋಗಿ ಬರ್ತೇನೆ. ಹೋಗಿ ಬರಪ್ಪ. ಎಲ್ಲಿಗೆ ಹೋಗಿದ್ದೆ? ದೇವರಿಗೆ ಅಭಿಷೇಕ ಮಾಡಿಕೊಂಡ್ಬರ್ಲಿಕ್ಕೆ ಹೋಗಿದ್ದೇವೆ. ತೆಗೆದುಕೊಳ್ಳಿ ದೇವರ ಪ್ರಸಾದವನ್ನು. ಹೌದ್ರಿ, ನಿಮ್ಮಂಥ ನೀತಿವಂತ ಧರ್ಮವಂತ ಗುಣವಂತ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯ ಅಂತ ಭಾವಿಸುತ್ತೇನೆ. ಹೀಗಾಗಿ ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ನಮಗೊಂದು ಮಕ್ಕಳಾಗಲಿಲ್ಲ. ಆದಷ್ಟು ಬೇಗ ನನಗೆ ಮಕ್ಕಳ ಭಾಗ್ಯ ಸಿಗಲಿ ಅಂತ ನಿತ್ಯ ಆ ದೇವರಲ್ಲಿ ಅಭಿಷೇಕ ಮಾಡುತ್ತಿದ್ದೀನಿ. ನನಗೊಂದು ಮಗ ಹುಟ್ಟಿದ್ರೆ ಸಾಕ್ರಿ, ನನ್ನ ಜನ್ಮ ಸಾರ್ಥಕವಾಗುತ್ತೆ. ನೋಡು ಮಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳುವುದು ಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತು ಆಗಬಹುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದ್ದಲ್ಲಿ ಅದೇ ಮಕ್ಕಳೇ ಹೆತ್ತವರ ಮನೆತನಕ್ಕೆ ಕುತ್ತು ಆಗಬಹುದು, ಕತ್ತು ಕತ್ತರಿಸುವ ಕೊನೆಗಟ್ಟುಗಳು ಆಗಬಹುದು. ಬಯಸಿ ಬೇಡುವುದು ಬೇಡ ಮಾಡಿ ಬರುವ ಭಾಗ್ಯವಂತರೇ ಅದು ತಾನಾಗಿ ಬರಲಿ. ನೀನು ಈ ರೀತಿ ದಿನಾಲು ದೇವರಿಗೆ ಹರಕೆ ಕಟ್ಟುವುದನ್ನ ಬಿಟ್ಟು ಬಿಡಿ. ಯಾಕ್ರಿ ಆ ದೇವರಿಗೆ ನಿಮಗೆ ಇಷ್ಟೊಂದು ಕೋಪ? ನಿತ್ಯ ನಾವು ಅಭಿಷೇಕ ಮಾಡೋದು ವ್ಯಕ್ತವಾಗುವುದು ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಾ? ಹಾಗೆ ನಾವು ಆಲೋಚನೆ ಮಾಡಿದ್ರೆ ಅದು ಶುದ್ಧ ತಪ್ಪು ಅಂತ ತಿಳ್ಕೊಳ್ಳಿ. ಇವತ್ತೆಲ್ಲ ನಾಳೆ ನಮಗೊಂದು ಮಗ ಹುಟ್ಟುತ್ತೇವೆ. ಅವನೇ ಈ ಮನೆಯ ನಂತರ ಅವನು ನಿಮ್ಮ ಹಾಗೆ ದೊಡ್ಡ ಗುಣಗಳನ್ನು ಹೊಂದಿ ದೊಡ್ಡ ಕೀರ್ತಿಯ ತಟ್ಟ ನಿಮ್ಮ ನಂಬಿಕೆ ನನಗಿದೆ. ನನ್ನ ಆಸೆ ಈಡೇರುವುದರಲ್ಲಿ ಸಂದೇಹವೇ ಇಲ್ಲ. ನಿನ್ನ ಆಸೆ ಪೂರೈಸಬೇಕಾದ್ರೆ ಮೊದಲು ಆ ನಮ್ಮ ವೀರಭದ್ರೇಶ್ವರ ದೇವರು ಕಣ್ಣು ತೆರೆಯಬೇಕಲ್ವೇ? ಆ ದೇವರು ಈಗಾಗಿ ಕಣ್ಣು ತೆರೆದಿದ್ದಾನಲ್ಲ. ಅಂದ್ರೆ ಅಂದ್ರೆ ನಾನೀಗ ನೀವೀಗ 3 ತಿಂಗಳ ಗರ್ಭಿಣಿ. ಈ ಮಾತು ಸತ್ಯನ? ಜಾಸ್ತಿ ಕೇಳಬೇಡಿ, ನನಗೆ ನಾಚಿಕೆ ಆಗುತ್ತೆ. ಹಿಂದೆ ನೀವು ಎಷ್ಟು ಸರಿ ನಾಚಿಕೊಂಡರು ನನ್ನ ಮನ ಬರೀ ನಗುತ್ತಿತ್ತು. ಆದರೆ ಇಂದು ನಿನ್ನ ನಾಚಿಕೆಯ ಸೌಂದರ್ಯ ನನ್ನ ಹೃದಯದ ತಂತಿಗಳು
ಸಪ್ತ ಸ್ವರ್ಗ ನೀಡಿದಂತೆ ಮಹಾದೇವಿ. ನನ್ನ ಮನ ಕೂಗುತ್ತಿದೆ ಮಹಾದೇವಿ, ನನ್ನ ಮನ ಕೂಗುತ್ತಿದೆ. ಏನೆಂದು? ನಿನ್ನನ್ನು ಹೇಗೆ ತಪ್ಪಿಕೊಳ್ಳಲಿಲ್ಲ. ಹೋಗ್ರಿ, ಯಾರಾದ್ರೂ ನೋಡಿದ್ರೆ ಏನಾದ್ರೂ ಅಂದಾರು. ಯಾರು ಏನಂತಾರೆ ಮಹಾದೇವಿ? ನೋಡ್ಲಿ ಅಂತ ಕರಿ ನಿದ್ದೆಗಟ್ಟು ಜನ ಪಾಪ ಬಂದು ಹೌದಲ್ಲ? ಜೊತೆಯಾಗಿ